ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ನೆನಪಿರಬಹುದು ಬಿಜೆಪಿ ರಾಜ್ಯಸಭಾ ಸದಸ್ಯ ಸುಬ್ರಹ್ಮಣ್ಯನ್ ಸ್ವಾಮಿ ಭಾರತದಲ್ಲಿ 100 ರೂಪಾಯಿ ದಾಟಿದ ಪೆಟ್ರೋಲ್ ರೇಟ್ ಬಗ್ಗೆ ಟ್ವೀಟ್ ಒಂದನ್ನು ಮಾಡಿದ್ರು. ರಾವಣನ ಲಂಕೆಯಲ್ಲಿರೋ ಪೆಟ್ರೋಲ್ ದರ ರಾಮರಾಜ್ಯವಾದ ಭಾರತದಲ್ಲಿ ಯಾಕಿಲ್ಲ ಅನ್ನೋ ಅರ್ಥದ ಟ್ವೀಟ್ ಅದಾಗಿತ್ತು. ಆದರೆ ಈಗ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ? ಭಾರತದಲ್ಲಿ 1 ಲೀಟರ್ ಪೆಟ್ರೋಲ್ ಸಿಗುವ ಬೆಲೆಗೆ ಲಂಕಾದಲ್ಲಿ ರಸ್ತೆ ಬದಿ ಚಿಲ್ಲರೆ ಅಂಗಡಿಗಳಲ್ಲಿ ಕುಡಿಯುವ 1 ಕಪ್ ಟೀ ಸಿಗ್ತಿದೆ. ಹೌದು, ಲಂಕಾದಲ್ಲಿ 1 ಕಪ್ ಟೀ ಬೆಲೆ ಈಗ 100 ರೂಪಾಯಿ. ಮಾತು ಕೇವಲ ಟೀದಷ್ಟೇ ಅಲ್ಲ, 1 ಕೆಜಿ ಸಕ್ಕರೆ ಬೇಕು ಅಂದರೆ 290 ರೂಪಾಯಿ ಕೊಡಬೇಕು. 1 ಕೆಜಿ ಅಕ್ಕಿ ಬೆಲೆ 500 ರೂಪಾಯಿ. ಇನ್ನು ಹಾಲಿನ ಬೆಲೆ ಕೇಳಿದರೆ ನಿಮಗೆ ತಲೆ ತಿರುಗದೇ ಇರೋದಿಲ್ಲ. 1 ಲೀಟರ್ ಹಾಲು 790 ರೂಪಾಯಿ. ತಿನ್ನೋಕೆ ಅನ್ನ ಸಿಗ್ತಿಲ್ಲ, ಇರೋ ಜಾಗದಲ್ಲಿ ನೆಮ್ಮದಿ ಇಲ್ಲ. ಹೀಗೆ ದಿನಬಳಕೆ ವಸ್ತುಗಳ ಬೆಲೆಯೇ ಯದ್ವಾತದ್ವಾ ಆಗಿರುವಾಗ ಲಂಕಾದ ನಾಗರಿಕರ ಪರಿಸ್ಥಿತಿ ಏನಾಗಿರಬಹುದು ಅನ್ನೋದನ್ನ ನೀವೇ ಅಂದಾಜಿಸಿ. ಪುರಾಣ ಕಾಲದಲ್ಲಿ ಅಂದ್ರೆ ರಾಮಾಯಣದ ಕಾಲದಲ್ಲಿ ಇಂದಿನ ಶ್ರೀಲಂಕಾ ಸ್ವರ್ಣ ಲಂಕೆ ಆಗಿತ್ತು, ಅಂದ್ರೆ ಚಿನ್ನದ ಲಂಕೆ ಆಗಿತ್ತು. ಆದರೆ ಈಗ ಶ್ರೀಲಂಕಾ ದಟ್ಟ ದಾರಿದ್ರ್ಯವನ್ನ ಹೊತ್ತು ನಿಂತಿದೆ. ಸರ್ಕಾರ ಇನ್ನು ನನ್ನಿಂದ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಕೈಚೆಲ್ಲಿ ಕೂತು ಬಿಟ್ಟಿದೆ. ಶ್ರೀಲಂಕಾದ ನಾಗರಿಕರಿಗೆ ಈಗ ಉಳಿದಿರೋದು ಭಾರತದತ್ತ ಬರುವ ಹಾದಿಯಷ್ಟೇ. ಶ್ರೀಲಂಕಾಗೆ ಹೊಂದಿಕೊಂಡಂತೆ ಇರುವ ತಮಿಳುನಾಡು, ಪಾಂಡಿಚೇರಿಗಳಲ್ಲಿ ಕದ್ದು ಮುಚ್ಚಿ ಜನ ಬರ್ತಿದ್ದಾರೆ. ಶ್ರೀಲಂಕಾದ ಸೋರ್ಸ್ ಆಫ್ ಇನ್ಕಮ್ ಆಗಿರೋದು ಕೃಷಿ ಮತ್ತು ಪ್ರವಾಸೋದ್ಯಮ. ಆ 2 ಸೆಕ್ಟರ್ಗಳು ಕೂಡ ಇನ್ನು ಮೇಲೇಳೋದಕ್ಕೆ ಸಾಧ್ಯವಿಲ್ಲದಷ್ಟು ಹೊಡೆತ ತಿಂದು ಮಲಗಿದೆ. ಕೋವಿಡ್ನಿಂದಾಗಿ ಟೂರಿಸಂ ಕುಸಿಯಿತು, ಆದರೆ ಅಲ್ಲಿನ ಕೃಷಿ ಕುಸಿದಿದ್ದು ಸರ್ಕಾರದ ನಿರ್ಧಾರದಿಂದ. ಸರ್ಕಾರ ಕೃಷಿಯಲ್ಲಿ ಸಾವಯವ ಕೃಷಿಯನ್ನ ಬೆಂಬಲಿಸುವುದಕ್ಕಾಗಿ ರಸಗೊಬ್ಬರ ಬಳಕೆಯನ್ನ ಸಂಪೂರ್ಣವಾಗಿ ನಿಷೇಧಿಸಿತು. ಇದರ ಪರಿಣಾಮ ರೈತರು ಕೇವಲ ರಸಗೊಬ್ಬರ ಬಳಕೆಯನ್ನಷ್ಟೇ ನಿಲ್ಲಿಸಲಿಲ್ಲ, ಕೃಷಿ ಮಾಡೋದನ್ನ ಬಿಟ್ಟು ಕೂತರು. ಅದರ ಪರಿಣಾಮವೇ ಇಂದು ಆಹಾರ ಉತ್ಪನ್ನಗಳು ಮತ್ತು ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಶ್ರೀಲಂಕಾ ಈಗ ಎದುರಿಸ್ತಿರೋದು ಎಕನಾಮಿಕ್ ಎಮರ್ಜೆನ್ಸಿ, ಅಂದ್ರೆ ಆರ್ಥಿಕ ತುರ್ತು ಪರಿಸ್ಥಿತಿ. ಈ ಪರಿಸ್ಥಿತಿಗೆ ಲಂಕಾದ ಅಧ್ಯಕ್ಷ ಗೊಟಬಯ ರಾಜಪಕ್ಸ ಕೂಡ ನೇರ ಕಾರಣ. ದೇಶದ ಪರಿಸ್ಥಿತಿ ಸರಿದೂಗಿಸೋಕೆ ನೋಟುಗಳ ಮುದ್ರಣ ಹೆಚ್ಚಿಸುವಂತ ಉಡಾಳ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಲಂಕಾವನ್ನ ಅಕ್ಷರಶಃ ಇಂದು ಬೀದಿಗೆ ತಂದು ನಿಲ್ಲಿಸಿದೆ. ಲಂಕಾಗೆ ಹೀಗೊಂದು ಆರ್ಥಿಕ ಪರಿಸ್ಥಿತಿ ಬರಬಹುದು ಅಂತ ವಿಶ್ವದ ಆರ್ಥಿಕ ತಜ್ಞರು ಮೊದಲೇ ಊಹಿಸಿದ್ದರು. ಲಂಕಾದ ಆರ್ಥಿಕ ಬಜೆಟ್ ಬ್ಯಾಲೆನ್ಸ್ ಮತ್ತು ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ನಡುವೆ ಯಾವಾಗ ತಾಳಮೇಳ ಮಿಸ್ ಆಯ್ತೋ ಆಗಲೇ ದ್ವೀಪ ರಾಷ್ಟ್ರ ಮುಳುಗೋದಕ್ಕೆ ಶುರುವಾಗಿದೆ ಅನ್ನೋ ಅಲರ್ಟ್ ಮೆಸೇಜ್ ಅನ್ನ ಆರ್ಥಿಕ ತಜ್ಞರು ನೀಡಿದ್ರು. ಸ್ವಯಂಕೃತ ಅಪರಾಧಗಳಷ್ಟೇ ಶ್ರೀಲಂಕಾವನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿಲ್ಲ. ಚೀನಾದ ಮಹಾ ಮೋಸ ಲಂಕಾವನ್ನ ಇಂದು ಬೀದಿಗೆ ತಂದು ನಿಲ್ಲಿಸಿದೆ. ಶ್ರೀಲಂಕಾ ತನ್ನ ಉದ್ಧಾರ ಕಮ್ಯುನಿಸ್ಟ್ ಕಂಟ್ರಿ ಚೀನಾದಿಂದ ಅಂತ ತಿಳಿದು ಅದರೊಂದಿಗೆ ಹ್ಯಾಂಡ್ ಶೇಕ್ ಮಾಡ್ತೋ ಆಗಲೇ ಲಂಕಾದ ಅಧಪತನ ಶುರುವಾಯಿತು. ಭಾರತದ ಮೇಲೆ ಚೀನಾ ಡೋಕ್ಲಾಂನಲ್ಲಿ ಕಾಲು ಕೆರೆದು ಜಗಳಕ್ಕೆ ನಿಲ್ಲೋ ಬ್ಲೂ ಪ್ರಿಂಟ್ ರೆಡಿ ಮಾಡೋದಕ್ಕೆ ಮೊದಲೇ ದ್ವೀಪ ರಾಷ್ಟ್ರ ಲಂಕಾವನ್ನ ಬುಟ್ಟಿಗೆ ಹಾಕೊಂಡಿತ್ತು. ಯಾಕೆಂದ್ರೆ ಒಂದು ವೇಳೆ ಭಾರತದ ಮೇಲೆ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾದರೆ ಭಾರತವನ್ನ ದಕ್ಷಿಣದಿಂದ ಅಟ್ಯಾಕ್ ಮಾಡೋದಕ್ಕೆ, ಲಂಕಾವನ್ನ ಲಾಂಚ್ ಪ್ಯಾಡ್ ಆಗಿ ಬಳಸಿಕೊಳ್ಳೋದಕ್ಕೆ ಕುತಂತ್ರಿ ಚೀನಾ ಯೋಜನೆ ರೂಪಿಸಿತ್ತು. ಅದಕ್ಕಾಗಿಯೇ ಶ್ರೀಲಂಕಾವನ್ನ ಚೀನಾ ತನ್ನ ಅಡಿಯಾಳಾಗಿ ಮಾಡೋದಕ್ಕೆ ಪ್ರಯೋಗಿಸಿದ್ದು ಪಾಕಿಸ್ತಾನ ಮತ್ತು ನೇಪಾಳದ ಮೇಲೆ ಪ್ರಯೋಗಿಸಿದ್ದ ಅಸ್ತ್ರವನ್ನೇ. ನೇಪಾಳಕ್ಕೆ ಕೊಟ್ಟ ಹಾಗೆ ಶ್ರೀಲಂಕಾಗೆ ಸಾಕು ಸಾಕು ಅಂದ್ರೂ ಚೀನಾ ಸಾಲ ನೀಡ್ತಾ ಹೋಯಿತು. ಶ್ರೀಲಂಕಾವನ್ನ ಸಾಲ ಕೊಟ್ಟೆ ಚೀನಾ ಬರ್ಬಾದ್ ಮಾಡಿ ಅನಧಿಕೃತವಾಗಿ ಲಂಕಾವನ್ನ ತನ್ನ ಜಾಗೀರನ್ನಾಗಿ ಮಾಡಿಕೊಂಡಿದೆ. ಅದು ಯಾವ ಮಟ್ಟಿಗೆ ಅಂದ್ರೆ ಲಂಕಾದಲ್ಲಿ ಚೀನಾ ಈಗ ತನ್ನ ಏರ್ ಬೇಸ್ ಕೂಡ ನಿರ್ಮಾಣ ಮಾಡ್ತಿದೆ. ಮುಂದೊಂದು ದಿನ ಚೀನಾದ ಕುತಂತ್ರಕ್ಕೆ ಬಲಿಯಾಗ್ತೀನಿ ಅಂತ ಗೊತ್ತಾಗುವಷ್ಟರಲ್ಲಿ ಲಂಕಾದ ಕೆಟ್ಟಗಾಲ ಶುರುವಾಗಿದೆ. ಒಂದು ಕಡೆ ಚೀನಾಗೆ ವಾಪಸ್ ಕೊಡಬೇಕಿರೋ ಸಾಲದ ಹೊರೆಯು ಲಂಕಾವನ್ನ ಬಾಧಿಸ್ತಿದೆ. ಚೀನಾವನ್ನ ಬೆಂಬಲಿಸಿ ಭಾರತದ ಮೇಲೆ ಮುನಿಸಿಕೊಂಡಿದ್ದ ಲಂಕೆ ಈಗ ತನ್ನ ದುರಿತ ಕಾಲ ನಿವಾರಣೆಯನ್ನ ಪರಿಹರಿಸುವ ಮಿತ್ರ ಅಂತ ನಂಬಿರೋದು ಭಾರತವನ್ನ ಮಾತ್ರ.
ಈಗ ಭಾರತವೇ ಆಸರೆಯಾಗಿ ನಿಲ್ಲಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಮಾರ್ಚ್ನಲ್ಲಿ ಲಂಕಾ ಭಾರತದ ನಡುವೆ ನಡೆದ ದ್ವಿಪಕ್ಷೀಯ ಮಾತುಕತೆ ಪ್ರಕಾರ ಲಂಕಾಗೆ 100 ಕೋಟಿ ಅಮೆರಿಕನ್ ಡಾಲರ್ ಸಾಲ ನೀಡಲು ಭಾರತ ಒಪ್ಪಿಕೊಂಡಿದೆ. ಅದರ ಜೊತೆಗೆ ಭಾರತದಿಂದ 40,000 ಟನ್ ಅಕ್ಕಿ ಕೂಡ ಕಳುಹಿಸಲಾಗುತ್ತಿದೆ. ಭಾರತದ ಸಹಾಯವಷ್ಟೇ ಲಂಕಾದ ರಿಪೇರಿಗೆ ಸಾಕು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಭಾರತದ ನೆರವಿನ ಜೊತೆಗೆ ಮತ್ತೆ ಲಂಕಾ ಅನಿವಾರ್ಯವಾಗಿ ಸಾಲ ಅಂತ ಚೀನಾದತ್ತಲೇ ಕೈಚಾಚಿದೆ. 250 ಕೋಟಿ ಡಾಲರ್ ಸಾಲ ಕೊಡಿ ಅಂತ ಚೀನಾಗೆ ಮೊರೆ ಇಟ್ಟಿದೆ. ಅದರ ಜೊತೆಗೆ IMF ಕೂಡ ನೆರವಿಗೆ ನಿಲ್ಲುವಂತೆ ಲಂಕಾ ಕೇಳಿಕೊಂಡಿದೆ. ಏನೇ ಆದರೂ ದ್ವೀಪ ರಾಷ್ಟ್ರಕ್ಕೆ ಇನ್ನೂ ಅದೆಷ್ಟು ಕಾಲ ಈ ಬ್ಯಾಡ್ ಟೈಮ್ ಇರುತ್ತೆ ಅನ್ನೋದು ಕೂಡ ಈಗ ಚೀನಾದ ಮುಂದಿನ ಆಟದ ಮೇಲೆ ನಿರ್ಧಾರವಾಗಲಿದೆ. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.